ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂತಂದರೆ ಚಪಾತಿ, ಪೂರಿ, ಅನ್ನ, ಮುದ್ದೆಗೂ ಸಹ ಚೆನ್ನಾಗಿ ಹೊಂದ್ಕೊಳ್ಳೋ ಅಂಥ ಎಲ್ಲ ಮಿಕ್ಸ್ ಕಾಳು ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಸ್ವಲ್ಪ ಹಸಿ ಕೊಬ್ಬರಿ, 1 ಇಂಚು ಶುಂಠಿ, 1 ಬೆಳ್ಳುಳ್ಳಿ, 1 ಈರುಳ್ಳಿ, 1 ಟೊಮೆಟೊ ಸಣ್ಣಗೆ ಹೆಚ್ಚಿ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನೆನೆಸಿರೋ ಕಾಳನ್ನು ಒಂದು 2 ಸ್ಪೂನ್ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 10 ಗೋಡಂಬಿ, 1 ಏಲಕ್ಕಿ, 1 ಸ್ಪೂನ್ ಗಸಗಸೆ, 2 ಲವಂಗ 2 ಸ್ಪೂನ್ ಧನಿಯಾನು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಮಸಾಲೆ ಸ್ವಲ್ಪ ರೆಡಿ ಆಗುತ್ತೆ. ಈಗ ಮಸಾಲೆ ಸ್ವಲ್ಪ ನುಣ್ಣಗಿದ್ದರೆ ಚೆನ್ನಾಗಿ ಸಾಂಬಾರು ರುಚಿ ಜಾಸ್ತಿ ಬರುತ್ತೆ. ಈಗ ಮಸಾಲೆ ರುಬ್ಕೊಂಡಿದ್ದಾಯಿತು. ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಎಣ್ಣೆ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಎಣ್ಣೆ, ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿನ ಸೇರಿಸಿ 1-2 ಎಳೆ ಕರಿಬೇವನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆನೂ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕೈ ಆಡಿಸ್ತಾ ಇದ್ದೀನಿ. ಈಗ ಎಣ್ಣೆ ಬಿಡ್ತಾ ಇದೆ, ಹಸಿ ವಾಸನೆ ಸ್ವಲ್ಪ ಹೋಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲೆನ ಸೇರಿಸಿ ಚೆನ್ನಾಗಿ ಇನ್ನೂ ಒಂದು 5 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತಳ ಹಿಡಿದಂಗೆ ನೋಡಿಕೊಂಡು ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಅದು ಕುಕ್ಕರೆಲ್ಲ ಹರಡುತ್ತೆ ಮತ್ತು ತಳ ಹಿಡಿದ್ಬಿಡುತ್ತೆ. ಹೈ ಫ್ಲೇಮ್ ಇಟ್ಟರೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕೈ ಆಡಿಸ್ಕೊಂಡು 5 ನಿಮಿಷ ಕೈ ಆಡಿಸ್ತಾ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ ಮೇಲೆ ಒಂದು ದಿನ ರಾತ್ರಿ ಪೂರ್ತಿ ನೆನೆಸ್ಕೊಂಡಿರೋವಂಥ ಕಾಳು ಸೇರಿಸಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬಟಾಣಿ, ಕಡಲೆ, ಕಾಬೂಲು, ರಾಜ್ಮಾ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹೆಸರು ಕಾಳನ್ನು ನೆನೆಸ್ಕೊಳ್ದಿರ ಹಾಗೆ ಹಾಕ್ಕೋತಾ ಇದ್ದೀನಿ. ಅದು ಯಾಕೆ ಅಂತಂದರೆ ಬೇಗ ನುಣ್ಣಗಾಗ್ಬಿಡತ್ತೆ ಅಂತೇಳ್ಬಿಟ್ಟು ನೆನೆಸ್ದಿರ ಹಾಕ್ಕೋತಾ ಇದ್ದೀನಿ. ಇನ್ನೆಲ್ಲನೂ ಸ್ವಲ್ಪ ಗಟ್ಟಿ ಬೇಯೋದು ಲೇಟ್ ಆಗುತ್ತೆ ಅಂತ ರಾತ್ರಿ ಇಡೀ ನೆನೆಸ್ಕೊಂಡಿದ್ದೀನಿ. ಇವು ಕೂಡ ಅಷ್ಟೇ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬದನೇಕಾಯಿ, ಆಲೂಗಡ್ಡೆ ಬೇಕಾದರೂ ಸೇರಿಸ್ಕೋಬೋದು. ನನ್ನ ಚಿಕ್ಕ ಮಗಳಿಗೆ ಇಷ್ಟ ಅಂಥೇಳಿ ನಾನು ಆಲೂಗಡ್ಡೆ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬೇಕಾದರೆ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು. ಇದು ಮಸಾಲೆ ರುಬ್ಕೊಂಡು ಗೋಡಂಬಿ ಎಲ್ಲ ಸೇರಿಸಿರೋದ್ರಿಂದ ತಣ್ಣಗಾಗ್ತಾ ತುಂಬ ಗಟ್ಟಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಆಗಿ ನೀರು ಸೇರಿಸಿ ನಾನು ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ. ಈ ಕಾಳೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಈಗಲೇ ಹಸಿ ವಾಸನೆ ಎಲ್ಲ ಹೋಗಿದೆ ನಾವು ಫ್ರೈ ಮಾಡಿ ಎಲ್ಲ ಮಾಡಿದ್ದಕ್ಕೆ. ಒಂದು 4 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಕಾಳೆಲ್ಲ ಬೆಂದೋಗುತ್ತೆ. ಯಾವುದೇ ಸಾಂಬಾರಿಗಾಗಲಿ ಪೊಂಗಲ್ಗಾಗಲಿ 1 ಸ್ಪೂನ್ ಅದರಲ್ಲಿ ಹಾಕಿದ್ದೀವಿ ಸಾರುಗಳು ಮಾಡೋವಾಗ ಅಂತಂದರೆ ವಿಸಿಲೆಲ್ಲ ಮೇಲೆ ಕುಕ್ಕರ್ ಮೇಲೆ ಬರೋದಿಲ್ಲ. ಮಸಾಲೆ ಎಲ್ಲನೂ ಅಷ್ಟೇ, ಚಿಕನ್ ಸಾರು, ಮಟನ್ ಸಾರು ಮಾಡಿದಾಗ ಆಚೆ ಬರ್ದಿರ 1 ಸ್ಪೂನ್ ಹಾಕಿ ಒಂದು 4 ವಿಸಿಲ್ ಕೂಗಿಸ್ಕೊಂಡಿದ್ದೀವಿ ಅಂತಂದರೆ ಕಾಳೆಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಹಸಿ ವಾಸನೆ ಎಲ್ಲ ಹೋಗಿ ಘಮ ಘಮ ಅನ್ನೋ ಸಾರು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಅದ್ರ ಜೊತೆಗೆ ಬಿಸಿ ಬಿಸಿ ಅನ್ನನೂ ಕೂಡ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಅನ್ನ, ಒಂದು ಕಡೆ ಸಾರು. ಈಗ ನೋಡಿ ಸಾರು ತುಂಬ ಚೆನ್ನಾಗೇ ಇದೆ. ಕಾಳು ಗೊಜ್ಜಾದರೂ ಅನ್ಬೋದು, ಇಲ್ಲ ಕಾಳು ಸಾರಾದರೂ ಅನ್ಬೋದು. ಇದು ತಣ್ಣಗಾಗ್ತಾ ಗಟ್ಟಿಯಾಗುತ್ತೆ. ಅದಕ್ಕೆ ನಾನು ಮೀಡಿಯಮ್ ಆಗೇ ಮಾಡ್ಕೊಂಡಿದ್ದೀನಿ. ಈಗ ಬಿಸಿ ಅನ್ನ ಸಾರು ರೆಡಿ. ಈಗ ನನ್ನ ತಂಗಿ ಮಕ್ಕಳೆಲ್ಲ ಬಂದಿದ್ದಾರೆ, ಅವ್ರಿಗೋಸ್ಕರ ನಾನು ತಿನ್ನಿಸೋಣ ಅಂತ ತಟ್ಟೆಗೆ ಹಾಕ್ಕೊಂಬರ್ತಾ ಇದ್ದೀನಿ. ನೋಡೋಣ ಮಕ್ಕಳು ಏನು ಹೇಳ್ತಾರೆ ಅಂತ.